ನಾನು ನನ್ನ ಜಗತ್ತು ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಮುದ್ದು ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರ್ತಕ್ಕಂತಹ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಅಕ್ಕಿ ಹಾಗೂ ಕುಸುಬಿ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಿರ್ತಕ್ಕಂತಹ ಕುಸುಬಿ ಅಕ್ಕಿ ಪಾಯಸ. ಈ ಒಂದು ಕುಸುಬಿನ ನಾವು ಇಂಗ್ಲೀಷಲ್ಲಿ ಸ್ಯಾಪ್ಲವರ್ ಸೀಡ್ಸ್ ಅಂತ ಕರಿತೀವಿ. ಇದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಇವಾಗಂತೂ ಎಲ್ಲರಿಗೂ ಚಿಕ್ಕ ಏಜಲ್ಲೇ ಹಠಾತ್ ಹೃದಯಾಘಾತ ಅಂತ ಹೇಳ್ಬೋದು. ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಅಂತ ಕೇಳ್ತಾ ಇದ್ದೀವಿ. ಈ ಒಂದು ಕುಸುಬಿನ ಯೂಸ್ ಮಾಡಿಬಿಟ್ಟು ಈ ಥರ ಒಂದು ರೆಸಿಪಿನ ಮಾಡ್ಕೊಂಡು ತಿನ್ನೋದ್ರಿಂದ ಈ ಕುಸುಬಿಯಲ್ಲಿ ನಮಗೆ ಒಮೆಗಾ 6 ಮತ್ತು ಒಮೆಗಾ 9 ಇರೋದ್ರಿಂದ ಇದು ನಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಹಾಗೆಯೇ ಇದು ನಮ್ಮ ಬ್ರೈನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು ಮತ್ತು ಮಜಲ್ ಟೋನ್ಗೆ ಬಿಲ್ಡಪ್ ಮಾಡಲಿಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 2 ಕಪ್ಪಷ್ಟು ಕುಸುಬಿ ಅಥವಾ ಸ್ಯಾಫ್ಲವರ್ ಸೀಡನ್ನು ತೊಗೊಂಡಿದ್ದೇನೆ. ಈ ಒಂದು ಸೀಡ್ಸ್ಗೆ ನಾನು ನೀರನ್ನು ಹಾಕಿ ಕ್ಲೀನಾಗಿ 2ರಿಂದ 3 ಟೈಮು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೇನೆ. ನೀಟಾಗಿ ಚೆನ್ನಾಗಿ ವಾಶ್ ಆದಮೇಲೆ ಒಂದು 1/4 ಗಂಟೆ ಅಥವಾ 3/4 ಗಂಟೆ ನಾವಿದನ್ನ ನೀರು ಹಾಕಿಬಿಟ್ಟು ನೆನೆಯಲಿಕ್ಕೆ ಬಿಡಬೇಕು. ಇವಾಗ ನಾನು ಅರ್ಧ ಕಪ್ಪಷ್ಟು ಅಕ್ಕಿನ ತೊಗೊತಾ ಇದ್ದೇನೆ. ನೀವು ಬೇಕಾದರೆ ರೇಷನ್ ಅಕ್ಕಿನಾದರೂ ತೊಗೋಬೋದು. ಈ ಒಂದು ಅರ್ಧ ಕಪ್ಪಷ್ಟು ಅಕ್ಕಿನ ನಾನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು 1/4 ಗಂಟೆ ನೆನೆಯಲಿಕ್ಕೆ ಬಿಡ್ತಾ ಇದ್ದೇನೆ. ಈ ಥರ ಒಂದು ನಾವು ಕುಸುಬಿಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಊಟನ ಮಾಡೋದ್ರಿಂದ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನಾವು ಹೃದಯಾಘಾತದಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ಬೋದು. ನೋಡಿ, ಇವಾಗ ಕ್ಲೀನಾಗಿ ಅಕ್ಕಿನ ವಾಶ್ ಮಾಡಿಬಿಟ್ಟು ಒಂದು 3/4 ಗಂಟೆ ನೆನೆಯಲಿಕ್ಕೆ ಬಿಟ್ಟೆ. ನೀವು ಕೂಡ ಈ ಥರ ಒಂದು ಹೆಲ್ದಿ ಆಗಿರ್ತಕ್ಕಂತಹ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ನೋಡಿ, ಇವಾಗ ನಾನಾಗಲೇ ಕುಸುಬಿನ ಒಂದು 1/4 ಗಂಟೆ ನೆನೆಯಲಿಕ್ಕೆ ಬಿಟ್ಟಿದ್ದೆ. ಕುಸುಬಿ ನೆಂದಿದೆ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತಪ್ಪ ಅಂತಂದರೆ ನೆನೆಸಿದ ಮೇಲೆ ಕುಸುಬಿ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ನೋಡಿ, ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ನಾವು ನೆನೆಸೋಕ್ಕಿಂತ ಮುಂಚೆ ಕುಸುಬಿ ವೈಟ್ ಆಗಿತ್ತು, ಇವಾಗ ಸ್ವಲ್ಪ ಬ್ಲ್ಯಾಕ್ ಕಲರ್ಗೆ ಚೇಂಜ್ ಆಗಿದೆ. ಹಾಗಂದರೆ ಕುಸುಬಿ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಇವಾಗ ಕುಸುಬಿನ ತಿರ್ಗಾ 1 ಟೈಮ್ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ನೀಟಾಗಿ ಸೋಸಿಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೇನೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವಿದನ್ನ ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ರುಬ್ಬುವಾಗ ನಾವಿದಕ್ಕೆ ನೀರನ್ನು ಹಾಕದೇ ರುಬ್ಬಾರ್ದು. ಸ್ವಲ್ಪ ನೀರನ್ನು ಹಾಕಿದರೆ ಕುಸುಬಿಯಲ್ಲಿರ್ತಕ್ಕಂತಹ ಎಲ್ಲ ಅಂಶ ಚೆನ್ನಾಗಿ ಬಿಡುತ್ತೆ. ನೋಡಿ, ಇವಾಗ ನಾನು ಮಿಕ್ಸಿ ಹಾಕಿದ ಮೇಲೆ ನಮಗೆ ಈ ಥರ ಬಂತು. ನೋಡಿ, ಕುಸುಬಿ ಹಾಲು ರೆಡಿ ಆಯಿತು. ಇವಾಗ ನಾವು ಇದನ್ನ ಸೋದಿಸ್ಕೊಂಡು ಬರಬೇಕು. ಯಾಕಂದರೆ ಇವಾಗ ನಾವು ಮಾಡ್ತಕ್ಕಂತಹ ಪಾಯಸ ಹಾಲಲ್ಲಿ ಮಾತ್ರ ಮಾಡಬೇಕು. ಹಾಗಾಗಿ ಈ ಥರ ನಾವು ನೀಟಾಗಿ ಹಾಲನ್ನು ಸೋದಿಸ್ಕೊಂಡು ಬರಬೇಕು. ಈ ಥರ ಹಾಲು ಸೋದಿಸುವಾಗ ಅದು ಬೇಗ ಬರೋದಿಲ್ಲ. ಸ್ವಲ್ಪ ಸ್ಪೂನ್ ಅಥವಾ ಕೈಯಿಂದ ನಾವು ಇದನ್ನ ನೀಟಾಗಿ ತಿರುಗಿಸ್ಕೋಬೇಕು. ನೀಟಾಗಿ ಹಾಲು ಚೆನ್ನಾಗಿ ಬಂದಮೇಲೆ ಮೇಲೆ ಅದೇ ಥರ ಹಾಗೆ ಉಳಿಯುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮತ್ತೆ ಸೋದಿಸ್ಕೊಂಡು ಬರಬೇಕು. ಯಾಕಂದರೆ ಮೇಲೆ ನಾವು ಕುಸುಬಿ ಹಾಕಿರ್ತಕ್ಕಂತಹ ಚರಟ ಹಾಗೇ ಉಳಿಯುತ್ತೆ. ಹಾಗಾಗಿ ಅದು ಅಲ್ಲೇ ಸ್ಟಿಕ್ ಆಗುತ್ತೆ. ನೀಟಾಗಿ ನಾವು ಸ್ಪೂನಿಂದ ತಿರುಗಿಸಿದರೆ ನಮಗೆ ಕುಸುಬಿ ಹಾಲು ಮಾತ್ರ ನೀಟಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಒಳಗಡೆ ಗಟ್ಟಿ ಥರ ಕುತ್ಕೊಂಡಿದೆ ಅಂತ ಹೇಳಿಬಿಟ್ಟು. ಇವಾಗ ನಾನು ಇದಕ್ಕೆ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಹಾಲನ್ನು ಸೋದಿಸ್ಕೊಂಡು ಬರ್ತಾ ಇದ್ದೇನೆ. ಈ ಥರ ಒಂದು ಹೆಲ್ದಿ ಫುಡ್ಡನ್ನು ಮನೇಲಿ ನಾವೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಮತ್ತು ಆಯುಷನ್ನು ನಾವು ನೀಟಾಗಿ ಕಾಪಾಡ್ಕೊಂಡು ಹೋಗ್ಬೋದು. ನಮ್ಮ ಹತ್ರ ಎಷ್ಟು ಸಂಪತ್ತಿದ್ರೂ ಆರೋಗ್ಯ ಇಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಹಾಗಾಗಿ ನಮ್ಮ ಆರೋಗ್ಯದ ರಕ್ಷಣೆ ನಮ್ಮ ಕೈಯಲ್ಲೇ ಇದೆ. ಅದಕ್ಕೋಸ್ಕರ ನಾವು ಈ ಥರ ಒಂದು ಹೆಲ್ದಿಯಾಗಿರ್ತಕ್ಕಂತಹ ಊಟವನ್ನು ಮನೆಯಲ್ಲೇ ನಾವೇ ಮಾಡ್ಕೊಂಡು ತಿಂದರೆ ತುಂಬಾ ನಮಗೆ ಒಳ್ಳೆಯದು. ಹೆಲ್ದಿ ಫುಡ್ಡನ್ನು ತಿಂದರೆ ಸಾಲದು, ಅದ್ರ ಜೊತೆ ವರ್ಕೌಟ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಹಾಗಂತ ಜಿಮ್ಗೇನು ಹೋಗೋದು ಬೇಡ. ಮನೆಯಲ್ಲಿ ಯೋಗ, ಮೆಡಿಟೇಷನ್, ವಾಕಿಂಗ್ ಮಾಡೋದ್ರಿಂದ ನಮ್ಮ ಹಾರ್ಟನ್ನು ನಾವು ಸೇಫಾಗಿ ಇಟ್ಕೋಬಹುದು. ಇವಾಗ ಯಾಕಪ್ಪ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂತಂದರೆ ನಾವಿವತ್ತು ಮಾಡ್ತಕ್ಕಂತಹ ರೆಸಿಪಿ ಮೇನಾಗಿ ನಮ್ಮ ಹಾರ್ಟಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಹಾಲನ್ನು ನೀಟಾಗಿ ಸೋದಿಸ್ಕೊಂಡ್ಮೇಲೆ ಈ ಥರ ನಮಗೆ ಮೇಲೆ ಕುಸುಬಿ ಚರಟ ಅಥವಾ ಸಿಪ್ಪೆ ಅಂತ ಏನು ಕರಿತೇವಲ್ಲ ಈ ಥರ ಬಂತು. ಈ ಕುಸುಬಿ ಹಾಲಿಂದ ನಾವು ಪಾಯಸ ಮಾಡ್ಬೋದು.
ಹಾಗಂತ ಈ ಕುಸ್ಬಿ ಸಿಪ್ಪೆ ಅಥವಾ ಚರಟ ಅಂತ ಕರಿತೇವಲ್ಲ, ಇದು ಕೂಡ ತುಂಬಾ ಉಪಯೋಗ ಇದೆ. ಯಾವುದಕ್ಕಪ್ಪ ಅಂತಂದರೆ, ಮನೆಯಲ್ಲಿ ಹಸು ಅಥವಾ ಎಮ್ಮೆಗಳಿದ್ರೆ ಇದನ್ನ ನಾವು ಹಿಂಡಿ ಅಂತ ಬಳಸ್ತೀವಿ. ಎಮ್ಮೆ ಅಥವಾ ಹಸುಗೆ ಇದನ್ನ ತಿನ್ನಿಸಿದ್ರೆ ಹಾಲು ತುಂಬ ಚೆನ್ನಾಗಿ ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ಮನುಷ್ಯನಿಗೆ ಅಷ್ಟೇ ಅಲ್ಲ, ಮನೇಲಿ ಹಸು ಎಮ್ಮೆಗೂ ಕೂಡ ತುಂಬಾ ಉಪಯೋಗ ಅಂತ ಹೇಳ್ಬೋದು. ನೋಡಿ, ಪ್ರಕೃತಿಯಲ್ಲಿ ಯಾವ ಥರ ಒಂದು ಮನುಷ್ಯರಿಗೂ ಉಪಯೋಗ ಇದೆ, ಒಂದು ಮನೆಯಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೂ ಉಪಯೋಗ ಆಗಿರ್ತಕ್ಕಂತಹ ಒಂದೇ ಒಂದು ಸೀಡ್ ಅಂತಂದರೆ ಅದು ಕುಸ್ಬಿ ಅಥವಾ ಸ್ಯಾಫ್ಲವರ್ ಸೀಡ್ಸ್. ನೋಡಿ, ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದನ್ನು ಕೂಡ ಈ ಥರ ಒಂದು ಜರಡಿಗೆ ಹಾಕೊಂಡ್ಬಿಟ್ಟು ನೀಟಾಗಿ ಹಾಲನ್ನು ನಾನು ಬಸ್ತು ತೆಗಿತಾ ಇದ್ದೇನೆ. ಮಧ್ಯೆ ಮಧ್ಯೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಕುಸ್ಬಿ ಚರಟ ಅಥವಾ ಸಿಪ್ಪೆಯಲ್ಲಿ ಸ್ವಲ್ಪ ಹಾಲಿನ ಅಂಶ ಇರುತ್ತೆ, ಹಾಗಾಗಿ ನೀಟಾಗಿ ನಮಗೆ ಹಾಲು ಬರಬೇಕು ಅಂತ. ಮನೆಯಲ್ಲಿ ಏನಾದರೂ ಸಣ್ಣ ಸಣ್ಣದಾಗಿರ್ತಕ್ಕಂತಹ ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ಏನಾದರೂ ದೇವರ ಫಂಕ್ಷನ್ ಮಾಡಿದರೆ ಈ ಥರ ಒಂದು ಕುಸ್ಬಿಯಿಂದ ಮಾಡಿರ್ತಕ್ಕಂತಹ ಅಕ್ಕಿ ಪಾಯಸನ ನಾವು ದಿಢೀರ್ ಅಂತ ಮಾಡಬಹುದು. ಈ ಥರ ಮನೆಯಲ್ಲಿ ನೀವು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಇವಾಗ ಹಾಲನ್ನು ಎಲ್ಲ ನೀಟಾಗಿ ಸೋಸಾಯಿತು. ಇವಾಗ ನಾವು ಕುಸ್ಬಿ ಪಾಯಸನ ರೆಡಿ ಮಾಡಬೇಕು. ನೋಡಿ, ನಮಗೆ ಹಾಲನ್ನು ತೆಗೆದ್ಮೇಲೆ ಇಷ್ಟು ಪ್ರಮಾಣದಷ್ಟು ಹಾಲು ಬಂದಿದೆ. ನಾನಿಲ್ಲಿ ಕಡಿಮೆ ಪ್ರಮಾಣದಷ್ಟು ಪಾಯಸನ ಮಾಡೋದ್ರಿಂದ ನಾನು 2 ಕಪ್ಪಷ್ಟು ಕುಸ್ಬಿನ ತಗೊಂಡಿದ್ದೆ, ಅದಕ್ಕೆ ನಮ್ಗೆ ಇವಾಗ ಇಷ್ಟು ಹಾಲು ಬಂದಿದೆ. ಹಾಲಂತೂ ತುಂಬಾ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇನ್ನು ಪಾಯಸ ಮಾಡಿದರೆ ಎಷ್ಟು ಚೆನ್ನಾಗಿ ಬರ್ಬೋದು. ಇವಾಗ ನಾವು ಹಾಲನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾಯಸ ಮಾಡಲಿಕ್ಕೆ ಹಾಲಂತೂ ರೆಡಿ ಮಾಡಿದ್ವಿ. ಇವಾಗ ಒಲೆ ಮೇಲೆ ಒಂದು ಸಣ್ಣದಾಗಿರ್ತಕ್ಕಂತಹ ಕಡಾಯಿನ ಇಟ್ಟಿದ್ದೇನೆ. ಕಡಾಯಿ ಸ್ವಲ್ಪ ಕಾದ್ಮೇಲೆ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಆ ಟೈಮಲ್ಲಿ ಆವಾಗ ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೇನೆ. ತುಪ್ಪ ಸ್ವಲ್ಪ ಕಾಯಬೇಕು. ತುಪ್ಪ ಕಾದ್ಮೇಲೆ ನಾನಿಲ್ಲಿ ಸಣ್ಣದಾಗಿ ಸ್ವಲ್ಪ ಒಣ ಕೊಬ್ಬರಿನ ಕಟ್ ಮಾಡಿ ಇಟ್ಕೊತಾ ಇದ್ದೇನೆ. ನೀವು ಬೇಕಾದರೆ ಹಸಿ ಕೊಬ್ಬರಿನಾದರೂ ಹಾಕೋಬಹುದು. ಡೈರೆಕ್ಟಾಗಿ ಹಾಗೆ ಪಾಯಸಕ್ಕೆ ಹಾಕೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಟಿರ್ತಕ್ಕಂತಹ ಒಣ ಕೊಬ್ಬರಿ ಪೀಸ್ಗಳನ್ನು ಹಾಕ್ಕೊಂಡ್ಬಿಟ್ಟು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಒಂದು 2 ನಿಮಿಷ ನಾನಿದನ್ನ ನೀಟಾಗಿ ಫ್ರೈ ಮಾಡ್ಕೊಂಡು ಬರ್ತಾ ಇದ್ದೇನೆ. ನೋಡಿ, ಬೇಗ ತೆಗಿಬೇಡಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ತೆಗಿರಿ, ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಒಂದು ಕುಸ್ಬಿನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಸ್ವೀಟ್ ಬೇಡಪ್ಪ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇದನ್ನ ಅಕ್ಕಿ ಹುಗ್ಗಿ ಅಂತ ಕರಿತೀವಿ, ಅದನ್ನು ಕೂಡ ಮಾಡ್ಕೋಬಹುದು. ಅದಕ್ಕೆ ನಾವು ಬೆಲ್ಲನ ಹಾಕೋದಿಲ್ಲ, ಅದನ್ನು ನಾನು ಒಂದಿನ ಮಾಡಿ ತೋರಿಸ್ತೇನೆ. ಇವಾಗ ನೋಡಿ, ಕೊಬ್ಬರಿ ಹುರಿದ್ಮೇಲೆ ಈ ಥರ ಕಲರಲ್ಲಿ ನಮಗೆ ಚೇಂಜ್ ಆಯಿತು. ಇವಾಗ ಇದೇ ತುಪ್ಪದಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಬಾದಾಮನ್ನು ಕೂಡ ಹಾಕೊತಾ ಇದ್ದೇನೆ. ಬಾದಾಮು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆ ಥರ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಒಲೆನ ನಾನು ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ, ಇಲ್ಲಾಂದರೆ ಬೇಗನೆ ಸೀದು ಹೋಗುತ್ತೆ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ, ಪಿಸ್ತಾ, ಗೋಡಂಬಿನೂ ಕೂಡ ಹಾಕೋಬಹುದು. ನೋಡಿ, ಇವಾಗ ನೀಟಾಗಿ ಫ್ರೈ ಆಯಿತು. ಇದನ್ನ ನೀಟಾಗಿ ಫ್ರೈ ಆದಮೇಲೆ ನಾವಿದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಸೈಡಿಗೆ ಇಡಬೇಕು. ಇದೇ ಟೈಮಲ್ಲಿ ನಾನು ಅಕ್ಕಿ ಹಾಲನ್ನು ರೆಡಿ ಮಾಡಿದ್ನಲ್ಲ, ಅದನ್ನ ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡು ಬರಬೇಕು. ತುಂಬ ಬಿಸಿ ಮಾಡೋದು ಬೇಡ, ಈ ಹಾಲು ಬೇಗನೆ ಉಕ್ಕಿ ಬರುತ್ತೆ. ಹಾಗಾಗಿ ಇದನ್ನು ಕೂಡ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಹಾಲು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೇನೆ. ಬೆಲ್ಲವನ್ನು ಸಣ್ಣದಾಗಿ ನಾವು ನೀಟಾಗಿ ಜಜ್ಜಿಬಿಟ್ಟು ಹಾಕೋಬೇಕು, ಯಾಕಂದರೆ ಬೆಲ್ಲ ಬೇಗ ಕರಗೋದಿಲ್ಲ. ಬೆಲ್ಲ ಕರಗೋವರೆಗೂ ನಾವು ನೀಟಾಗಿ ಸ್ಪೂನಿಂದ ತಿರು ಹಾಕ್ಕೊಂಡು ಬರಬೇಕು. ನೋಡಿ, ಅಂಟಿಲ್ ಬೆಲ್ಲ ಕರಗಬೇಕು, ಇಲ್ಲಾಂದರೆ ಪಾಯಸದಲ್ಲಿ ಬೆಲ್ಲ ನಮಗೆ ಹಾಗೆ ಸಿಗುತ್ತೆ. ನೋಡಿ, ಇವಾಗ ಹಾಲಿನ ಜೊತೆಗೆ ಬೆಲ್ಲ ನೀಟಾಗಿ ಕರಗ್ತಾ ಇದೆ. ಈ ಒಂದು ಅಕ್ಕಿ ಪಾಯಸಗೆ ನಾವು ಮತ್ತೆ ಎಕ್ಸ್ಟ್ರಾ ಹಾಲನ್ನು ಹಾಕೊಳ್ಳೋದೇನು ಬೇಡ, ಈ ಕುಸ್ಬಿ ಹಾಲು ಹಾಕಿದರೆ ಸಾಕು. ನೋಡಿ, ಇವಾಗ ಬೆಲ್ಲ ಚೆನ್ನಾಗಿ ಕರಗಾಯಿತು. ಸ್ವಲ್ಪ ಹೊತ್ತು ನಾವಿದನ್ನ ಮತ್ತೆ ಕುದಿಲಿಕ್ಕೆ ಬಿಡಬೇಕು. ಹಾಲು ಬೆಲ್ಲದ ಜೊತೆ ಹೊಂದೋವರೆಗೂ ನಾವು ಮೊದಲಿಗೆ ನಾನು ತೋರಿಸ್ದಂಗೆ ಅರ್ಧ ಕಪ್ಪಷ್ಟು ಅಕ್ಕಿನ ಒಂದು 1/4 ಗಂಟೆ ನೆನೆಲಿಕ್ಕೆ ಬಿಟ್ಟಿದ್ದೆ. ಅಕ್ಕಿ ಚೆನ್ನಾಗಿ ನೆಂದಮೇಲೆ ನಾನಿದನ್ನ ಅನ್ನ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಅನ್ನ ಅಂದರೆ ಇದಕ್ಕೆ ಸ್ವಲ್ಪ ಸ್ಮೂತಾಗಿ ಬರಬೇಕು, ಹಾಗಾಗಿ ನಾನು ಜಾಸ್ತಿ ನೀರು ಹಾಕಿಬಿಟ್ಟು ಸ್ಮೂತಾಗಿ ರೈಸನ್ನು ಮಾಡ್ಕೊಂಡು ಬಂದೆ. ಇವಾಗ ಬೆಲ್ಲದ ಜೊತೆ ಹಾಲು ನೀಟಾಗಿ ಕರಗಾಯಿತು. ಇವಾಗ ನಾನು ರೆಡಿ ಮಾಡಿಟ್ಟಿರ್ತಕ್ಕಂತಹ ರೈಸನ್ನು ಹಾಕ್ಕೊತಾ ಇದ್ದೀನಿ.
ನೋಡ್ತಾ ಇದ್ದೀರಾ, ಅನ್ನದ ಅಗಳು ಎಲ್ಲ ಕರಗಿಬಿಟ್ಟು ಈ ಥರ ಸ್ಮೂತಾಗಿ ರೈಸ್ ಬಂದರೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಬೇಡಪ್ಪ ಅಂದರೆ ರೈಸ್ ಮಾಡಿರ್ತಾರಲ್ಲ ಅದಕ್ಕೇ ಡೈರೆಕ್ಟು ಈ ಕುದಿಸಿರ್ತಕ್ಕಂತಹ ಹಾಲು ಬೆಲ್ಲನ ಸೇರಿಸ್ಕೋಬಹುದು. ನಾನು ಆ ಥರ ಮಾಡಿಲ್ಲ, ಡೈರೆಕ್ಟಾಗಿ ರೈಸನ್ನೇ ಹಾಲೊಳಗಡೆ ಹಾಕಿಬಿಟ್ಟು ನೀಟಾಗಿ ನಾನಿದನ್ನ ಗಂಟುಗಳಿಲ್ದೇ ಒಂದು 5 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಇನ್ನೂ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಗೆ ಇದೆ, ಅದನ್ನ ನೀಟಾಗಿ ನಾವು ಸ್ಪೂನಿಂದ ಒಡಿಬೇಕು, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಮೊದಲು ಹಾಲಾಗಿ ಹಾಗೆ ಕಾಣ್ತಾ ಇದೆ, ಇನ್ನೂ ಅನ್ನ ಚೆನ್ನಾಗಿ ಮಿಕ್ಸ್ ಆಗಿಲ್ಲ. ನೀಟಾಗಿ ಅನ್ನ ಬೆಲ್ಲ ಹಾಲಿನ ಜೊತೆ ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ತುಂಬ ಗಟ್ಟಿ ಅಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಅಲ್ಲಿವರೆಗೂ ನಾವಿದನ್ನ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಆಗಲೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿರ್ತಕ್ಕಂತಹ ಕೊಬ್ಬರಿ ಮತ್ತು ಬಾದಾಮನ್ನು ನಾನು ಸೇರಿಸ್ಕೊತಾ ಇದ್ದೇನೆ. ನಾನು ಆಗಲೇ ಹೇಳ್ದಂಗೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸನ್ನು ಹಾಕೋಬಹುದು. ಕೊಬ್ಬರಿ ಮತ್ತು ಬಾದಾಮನ್ನು ಈ ಒಂದು ಪಾಯಸದಲ್ಲಿ ಸೇರಿಸ್ಕೊಂಡ್ಮೇಲೆ ಮತ್ತು ಹಾಲಿನ ಜೊತೆ ಹೊಂದೋವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ಒಂದು ಕುಸುಬಿ ಅಕ್ಕಿ ಪಾಯಸ ಮಾಡೋದು ಎಷ್ಟು ಸುಲಭ. ಈ ಥರ ಒಂದು ಹೆಲ್ದಿ ಆಗಿರ್ತಕ್ಕಂತಹ ರೆಸಿಪಿನ ನಾವು ಕೂಡ ಮನೆಯಲ್ಲಿ ಖಂಡಿತವಾಗಿ ಮಾಡಬೇಕು. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಇದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಹಾಕಿರ್ತಕ್ಕಂತಹ ಕೊಬ್ಬರಿ ಮತ್ತು ಬಾದಾಮಿ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಒಣ ಶುಂಠಿ ಹಾಗೆಯೇ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೇನೆ. ಒಣ ಶುಂಠಿ ಹಾಕಿದರೆ ಘಮ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನಿವಾಗ ಒಣ ಶುಂಠಿ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡ್ಬಿಟ್ಟು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತಾಯಿದ್ದೇನೆ. ಇವಾಗ ನೋಡ್ತಾ ಇದ್ದೀರಾ, ಮೊದಲಿಗೆ ನಾವು ಹಾಕಿದಾಗ ಸ್ವಲ್ಪ ಹಾಲು ಹಾಗೇ ಇತ್ತು, ಇವಾಗ ರೈಸ್ ಜೊತೆ ಚೆನ್ನಾಗಿ ಹಾಲು ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ನಮ್ಗೆ ಈ ಥರ ಗಟ್ಟಿ ಥರ ಬಂತು. ಇವಾಗ ಆಲ್ಮೋಸ್ಟ್ ಆಲ್ ನಾವು ಮಾಡಿರ್ತಕ್ಕಂತಹ ಕುಸುಬಿ ಅಕ್ಕಿ ಪಾಯಸ ರೆಡಿ ಆಯಿತು. ಹಾಗಾದರೆ ಟೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ. ವಾವ್, ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.